महागणपति मावाहयामि ओम भवः महागणपति मावाक्यं ओम पूर्वस्व ओम नमः शिवाय शांताय नमः सोमाय शिवाय नमः शिवाय कल्याणी गुणकेति नमो नमः विद्यानं दक्षिणामूर्तये नमः ओम कोड निकाली कोड निकल उत्तर काटनी है मन ಮತ್ತು ನಮ್ಮ ದೇವಸಟ್ಟಹಳ್ಳಿ ಗ್ರಾಮ ಯಲವಳ್ಳಿ ಗ್ರಾಮ ಎರಡು ಒಂದೇ ಗ್ರಾಮ. ಮೊದಲಿಂದ ನಮ್ಮ ಹಿರಿಯರಿಂದ ಕೂಡ ಎರಡು ಕೂಡ ಭೇದ ಇಲ್ಲ, ಎರಡೂ ಸರಿ ಒಂದೇ ಹಳ್ಳಿ ಅನ್ನೋ ಭಾವನೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಂದಿನ ಒಂದು 3 ತಿಂಗಳ ಹಿಂದೆ ಅದೇ ಶಾಸಕರನ್ನ ನಾವು ಭೇಟಿಯಾದಾಗ ನಮ್ಮೂರಲ್ಲಿ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿಗೆಲ್ಲಾನು ಹಾಕ್ಸ್ಬಿಡ್ರಿ ಕೊಡ್ತೀವಿ ಅಂತಂದ್ರು. ಇದೇ ನಮ್ಮ ಗಂಗಾಧವರು ಹರಿ ಇವರೆಲ್ಲ ನಮ್ಮ ಜೊತೆಗೂಡಿ ನಮ್ಮೂರಲ್ಲೂ ಕಾಲೋನಿಯಲ್ಲಿ ಬಾಕಿ ಇದ್ದಂತ ರಸ್ತೆಗಳು, ಬಹುಶಃ ಇನ್ನು ನಮ್ಮ ಗ್ರಾಮದ ಒಳಗೆ ಸಿಸಿ ರಸ್ತೆಗಳ ಅವಶ್ಯಕತೆ ಇಲ್ಲ, ಎಲ್ಲ ಪೂರ್ತಿಯಾಗಿ ಪೂರೈಸಿದೆ. ಹಾಗಾಗಿ ಅವ್ರಿಗೆ ನಮ್ಮೂರ್ ಕೂಡ ಸುಮಾರು 20-25 ಲಕ್ಷ ಹಾಕೊಟ್ಟಿದ್ದಾರೆ. ರಸ್ತೆಗಳು ಪೂರೈಸಿದೀವಿ, ನಾವು ಬಾಕಿ ಇಲ್ಲ ಸಿಸಿ ರೋಡ್ ನಮ್ಮ ಗ್ರಾಮದಲ್ಲಿ. ಅದೇ ರೀತಿ ದೇವಸಟ್ಟಹಳ್ಳಿಯಲ್ಲಿ ಇದ್ದಿದ್ದೇ 1-2-3 ರಸ್ತೆ ಬಾಕಿ, ಇನ್ನೆಲ್ಲ ಮೊದಲೇ ಆಗಿತ್ತು. ಈಗ ಇದಕ್ಕೆ ಕಾಲೋನಿ ಮುಖ್ಯವಾಗಿ ಬಹಳ ಕಾಲೋನಿ, ಆಮೇಲೆ ಅಲ್ಪಸಂಖ್ಯಾತರು, ವಿಶೇಷವಾಗಿ ಶಾಲೆ ಅಕ್ಕಪಕ್ಕದ ಊರುಗಳಿಂದ ಇಲ್ಲಿ ಸಿದ್ಧಾರ್ಥ ಶಾಲೆ ಇದೆ. ಅದಕ್ಕೆ ನಮ್ಮ ಗಂಗಾಧರು ನಮ್ಮ ಹರಿ ಇವರೆಲ್ಲ ಹೋಗಿ ಶಾಸಕರ ಬಿದ್ದೆ ಹಾಕಿ ಕೇಳಿದ ತಕ್ಷಣ ಅವರು 25 ಲಕ್ಷ ರೂಪಾಯಿಗಳಲ್ಲಿ ಬಾಕಿ ಇರೋ ರಸ್ತೆಗಳೆಲ್ಲ ಪೂರೈಸ್ರಿ ಅಂತೇಳಿ ಅವ್ರ ಅನುದಾನದಲ್ಲಿ ಹಾಕೊಟ್ಟವ್ರೆ. ಅವ್ರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನ ಈ ಗ್ರಾಮ ಮತ್ತು ಈ ಪಂಚಾಯತಿ ಪರವಾಗಿ ಅಭಿನಂದಿಸ್ತೇವೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣವರು ಒಂದು ದೃಢ ಸಂಕಲ್ಪ ಮಾಡಿ ಇವತ್ತು ದೇವಶೆಟ್ಟಿ ಆಗಿರ್ಬೋದು ಯಲವಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಯ ಪರ್ವವನ್ನೇ ಮಾಡಿದ್ದಾರೆ. ಈ ರೋಡು ಸುಮಾರು ಒಂದು 4-5 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಹಳ್ಳಗಳು ಮಳೆ ಬಂದರೆ ತುಂಬ ತೊಂದರೆ ಆಗೋದು. ಪಾಪ ಮಕ್ಕಳು ಶಾಲೆ ಇತ್ತು, ಇಲ್ಲಿ ಶಾಲೆ ಅಲ್ಪಸಂಖ್ಯಾತರ ಕಾಲೋನಿ ಬೇರೆ ಇದೆ, SC ಕಾಲೋನಿ ಇದೆ. ಹಾಗಾಗಿ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಓಡಾಡೋಕ್ಕೆ. ಮಳೆಗಾಲ ಬಂದು ಅವ್ರು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಹದಗೆಟ್ಟಂಥ ರಸ್ತೆಯನ್ನು ಇವತ್ತು ನಮ್ಮ MLA ಸಾಹೇಬರು ಒಂದು ಸಂಕಲ್ಪದಿಂದ ಇವತ್ತು 25 ಲಕ್ಷ ಅಂದಾಜು ಮೊತ್ತವನ್ನು ಈ ರೋಡ್ಗೆ ಹಾಕಿದ್ದಾರೆ. ಹಾಗಾಗಿ ನಮ್ಮ ಯಲವಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ದೇವಶೆಟ್ಟಹಳ್ಳಿ ಪಂಚಾಯತಿ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಸಕರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಈ ರೋಡ್? ಮೊದಲು ತುಂಬಾ ಸಮಸ್ಯೆ ಆಗ್ತಿತ್ತು, ತುಂಬಾ ಮಣ್ಕಾಳು ಗಂಟ ಎಲ್ಲ ಬೇರೆ ಬಿದ್ದಿತ್ತು. ಮಳೆ ಬಂದ್ರೆ ತುಂಬಾ ಪಾಪ ಮಕ್ಕಳಿಗೆ ಓಡಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ತೊಂದರೆ ಅನುಭವಿಸ್ತಾ ಇದ್ರು. ಅದರಲ್ಲೂ ಅಲ್ಪಸಂಖ್ಯಾತರ ಕಾಲೋನಿ ಬೇರೆ ಇದೆಯಲ್ಲ, ಅವ್ರಿಗೆ ದನಲ್ ಕಟ್ಕೊಳಕ್ಕೆ ಆಗಲಿ ಒಂದು ಏನೇ ಒಂದು ಚಟುವಟಿಕೆಗಳಾಗಲಿ ತುಂಬಾ ತೊಂದರೆ ಆಗ್ತಿತ್ತು. ಹಾಗಾಗಿ ಈಗ ತುಂಬಾ ಚೆನ್ನಾಗಿದೆ. ಈಗ ನಮ್ಮ MLA ಅವರ ಸಂಕಲ್ಪದಿಂದ ಈ ರೋಡು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ, ಹಾಗೂ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಇಲ್ಲ, ಅದು ಅವರು ಮಾಡಿದ್ರು, ಅದರಲ್ಲೂ ಹೋಗಿ ಇವರು ಅರ್ಜಿಯನ್ನು ಕೊಟ್ಟು ಗ್ರಾಮಸ್ಥರು ಆವಾಗಲೂ ಕೂಡ ಮಾಡಿದ್ರು. ಅವರು ಅದನ್ನ ಮನೆಗಣನೆ ತಗೊಳ್ಳಿಲ್ಲ, ನೋಡೋಣ ಮಾಡೋಣ ಅಂತ ಇದೇ ಕಾಲ ಆರೈಕೆ ಮಾಡಿಕೊಂಡ್ರು. ಹಾಗಾಗಿ ಇವತ್ತು ನಮ್ಮ ಶಾಸಕರು ಅದನ್ನ ಮನಗಂಡು ಇಲ್ಲಿನ ತೊಂದರೆಗಳೆಲ್ಲ ನೋಡಿ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ನಮಗೆಲ್ಲ ಒಂದು ರೋಡನ್ನು ಅಚ್ಚುಕಟ್ಟಾದ ರೋಡನ್ನು ಮಾಡೋಕ್ಕೆ 25 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು ಸಲ್ಲಿಸ್ತೇವೆ. ಕಾರ್ಯದರ್ಶಿ ನಮ್ಮ ಸಿದ್ಧ ದೇವಶೆಟ್ಟಹಳ್ಳಿ. ಇಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ, ಇದು ಮಳೆ ಬಂದ್ರೆ ಹುಡುಗರು ಸ್ಕೂಲ್ಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಈ ಕಡೆ SC ಕಾಲೋನಿನೂ ಇದೆ, ಆಮೇಲೆ ನಮ್ದು ಸಿದ್ಧಾರ್ಥ ಪ್ರೌಢಶಾಲೆನೂ ಇದೆ. ತುಂಬಾ ದಿನಗಳ ಅನಿಸಿಕೆ ನಮ್ಮ ಗಂಗಾಧರಣ್ಣವರು, ನಮ್ಮ ರಮೇಶ್ ಅಣ್ಣವರು, ನಮ್ಮ ಹರಿಯವರು ಹೋಗಿ ನಮ್ಮ ಶಾಸಕರಿಗೆ ಹೇಳಿದ ತಕ್ಷಣ ನಾಳೆನೂ ಅಂತ ಹೇಳಿಲ್ಲ, ಇವತ್ತು ಅಂತ ಹೇಳಿಲ್ಲ, ಅಂದ ಸ್ಪಾಟ್ ಅಲ್ಲಿ ಎಷ್ಟು ಬೇಕಣ್ಣ ಅಂತ ಹೇಳಿದ್ರು. ನಮ್ಮೂರಿಗೆ 3 ಇದು ಇಂಪಾರ್ಟೆಂಟ್ ಇತ್ತು ಅಂತ ಒಂದು ರಸ್ತೆನ ಇಮಿಡಿಯೇಟ್ ಆಗಿ ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆ ಇನ್ನೂ ಒಂದು ಆಯುಷು ಆರೋಗ್ಯ ಚೆನ್ನಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಮನವಿ ಮಾಡ್ತಾ ಇದ್ದೀರಿ. ಇನ್ನ ಅವ್ರಿಗೆ ಉನ್ನತ ಸ್ಥಾನಕ್ಕೆ ಬೆಳೀಲಿ, ಇಲ್ಲ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಕೇಳ್ಕೊಂತ ಇದ್ದೀವಿ. ರೂವಾರಿಗಳಾದಂಥ ನಮ್ಮ ಶಾಸಕರು ಯಾವುದೇ ಒಂದು ಬೇರೆ ತರ ಒಂದು ಆಲೋಚನೆ ಇಲ್ಲದೆ ಎಲ್ಲಾ ಜನಾಂಗ ಬೆಳೀಲಿ, ಬಡವರು ಬೆಳೀಲಿ, ಎಲ್ಲ ಕಾಲೋನಿ ಜನಾಂಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಎಲ್ಲಾ ಜನಾಂಗ ಬೆಳೀಲಿ ಅನ್ನೋ ಒಂದೇ ಒಂದು ಉದ್ದೇಶದ ಮೇಲೆ ನಿಮ್ಗೆ ಯಾವ್ದು ಬೇಕೋ ಅನುದಾನ ತಗೊಂಡೋಗಿ ಕ್ಲೀನಾಗಿ ಒಳ್ಳೆ ಒಂದು ಅಚ್ಚುಕಟ್ಟಾಗಿ ಕೆಲಸ ಮಾಡ್ರಿ ಅಂತ ಒಂದು ಉದ್ದೇಶದಿಂದ ನಮ್ಗೊಂದು 25 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಶಾಲೆ ಇದೆ ಇಲ್ಲಿ, ಮತ್ತೆ ಕಾಲೋನಿ ಒಂದು ಜನಾಂಗದಲ್ಲಿ ಎಲ್ಲರೂ ಇದ್ದಾರೆ, ನೀಟಾಗಿ ಮಾಡ್ತೀರಿ. ಮತ್ತೆ ಯಾವುದೇ ತರವಾದಂತ ಬೇರೆ ತರ ಇದಿಲ್ಲ, ಅವ್ರಿಗೆ ಒಳ್ಳೆ ಒಂದು ಒಪಿನಿಯನ್ ಇದೆ. ಅವ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನ ಸಿಕ್ಕಿ ಅವ್ರು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೀರಿ. ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ
ನಾವೊಂದು ಮನವಿ ಮಾಡ್ಕೊಂಡ್ವಿ. ದೇವಶೆಟ್ಟಿಹಳ್ಳಿಯಲ್ಲಿ ಈ ಥರ 2-3 ರಸ್ತೆಗಳು ಪೆಂಡಿಂಗ್ ಇದಾವೆ ಸರ್, ಅದು ಮುಗಿಸ್ಕೊಡ್ಬೇಕಂತಂದಿದೆ. ಆಯ್ತಣ್ಣ ಅಂತ ಒಂದೇ ಮಾತಲ್ಲೇ 25 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ನಮಗೆ ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತೈತೆ. ನಮ್ಮ ಎಲ್ಲ ಊರುಗಳಲ್ಲೂ ಅಷ್ಟೇ ಅಭಿವೃದ್ಧಿ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಆಂಬುಲೆನ್ಸ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಷ್ಟು ಉದ್ದದ ರಸ್ತೆ ಇದು? ಯಾಕೆ ಈ ಹಿಂದೆ ಮಾಡಿದ್ದೀವಿ. ಒಂದು 2-3 ರಸ್ತೆಗಳು ಪೆಂಡಿಂಗ್ ಇದ್ವು. ಅದನ್ನ ನಾವು ಮನವಿ ಮಾಡ್ಕೊಂಡ್ವಿ. ನಾವು ಶಾಸಕರ ಹತ್ರ ಮನವಿ ಮಾಡ್ಕೊಂಡಿದ ತಕ್ಷಣ ಒಂದೇ ಮಾತಲ್ಲೇ ಇನ್ನೇನು ನಾಳೆ ಮಾಡ್ತೀನಣ್ಣ ಅಂತ ಅನ್ಲಿಲ್ಲ. ಅವತ್ತೇ ಎಷ್ಟಾಗ್ಬೋದಣ್ಣ ಅಂತ ಕೇಳಿದ್ರು. 25 ಲಕ್ಷ ಅಂದಾಜು ವೆಚ್ಚ 25 ಲಕ್ಷ ಆಗ್ಬೋದು ಸರ್ ಅಂತಂದೆ. ಹಂಗೆ ತಕ್ಷಣ ನಂಗೆ ಅಲರ್ಟ್ ಮಾಡಿಕೊಟ್ರು. ತುಂಬಾ ನಮಗೆ ಖುಷಿ ಆಗ್ತಾ ಇದೆ. ನಮ್ಮ ಊರಿನ ಜನ ಎಲ್ಲಾನು ಖುಷಿ ಪಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಂತ ಇದ್ದೀವಿ. ಈ ಊರಿನ ಅಭಿವೃದ್ಧಿಯಿಂದ ಈಗ ಇಲ್ಲಿ ಸುಮಾರು ಮನೆಗಳಿದಾವೆ. ಇಲ್ಲಿ ಶಾಲೆ ಇದೆ. ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬಾ ಅನುಕೂಲ ಆಗ್ತಾ ಇದೆ. ರೈತರಿಗೂ SC ಕಾಲೋನಿ, ಮೇನ್ SC ಕಾಲೋನಿ ಇದೆ, ಶಾಲೆ ಇದೆ, ಸಿದ್ಧಾರ್ಥ ಸ್ಕೂಲ್ ಪ್ರೌಢಶಾಲೆ ಅಂತ ಹೈಸ್ಕೂಲ್ ಇದೆ. ಎಲ್ರಿಗೂ ಅನುಕೂಲ ಆಗುತ್ತೆ.